ಎಲ್ಲ ಹೇಳ್ತಾ ಇದಾರೆ ಈ ಸರಿ CSK ಹೊಡಿಯುತ್ತೆ ಅಂತ. ಬಿಟ್ಬಿಡಿ ಸುಮ್ನೆ ಕನ್ಸ್ ಕಾಣ್ತಿರ್ಲಿ ಅವರು ಅವ್ರು ಹೇಳ್ತಾರೆ ನಾವೇ ಸ್ಟ್ರಾಂಗ್ ಇದೀವಿ ನಾವೇ ಹೊಡಿತೀವಿ ಅಂತ. ಅವ್ರು ಅನ್ಕೊಂತಾರ ಬ್ರೋ, ಹೇಳೋಕೆ ಏನು ಅವ್ರವ್ರಿಗೆ ಒಂದ್ ಸ್ವಲ್ಪ ವಯಸ್ಸಾಗಿದೆ ಅಲ್ವಾ, ನೋಡ್ಬೇಕು. ವಯಸ್ಸಾಗಿದೆ ಅಲ್ವಾ, ನೋಡ್ಬೇಕು. ಅಲ್ಲಿ ನಮ್ ಶ್ರೇಯಸ್ ಗೋಪಾಲ್ ಇದಾರೆ, ಅವರು ಚೆನ್ನಾಗಿ 5-4 ತಗೊಂಡ್ಬಿಟ್ರೆ ಅವ್ರು ಚಪ್ಪಳೆ ತಡ್ತೀರಾ? ಇಲ್ಲ, ತಲಾ ಫಾರ್ ರೀಸನ್ ಅಂತಾರೆ. ರೊಮಾರಿಯೋ ಶೆಪರ್ಡ್ 14 ಬಾಲ್ಗೆ 50 ಚಚ್ಚಿ ಬಿಸಾಕ್ತಾರೆ. CSK ನಿಜ ಹೇಳಿ, ನಿಮ್ಗೆ CSK ಕಂಡ್ರೆ ಆಗಲ್ವಾ ಇಲ್ಲ CSK ಫ್ಯಾನ್ಸ್ ಕಂಡ್ರೆ ಆಗಲ್ವಾ? ಇಬ್ರು ದುಡ್ಡುಗೋಸ್ಕರ ಹೋಗ್ಲಿಲ್ಲ, RCB ಮ್ಯಾಚ್ಗೋಸ್ಕರ ಹೋಗಿದ್ದೀನಿ. ಟ್ರೂ ಫ್ಯಾನ್ ಬ್ರೋ. ನೀವೇನೋ ಹೇಳಿದ್ರಿ, ಎಷ್ಟೋ ಜನ ಕರ್ನಾಟಕದಲ್ಲಿ ಇಲ್ಲಿ ನೋಡಿ ಬ್ರೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇನ್ನೇನು IPL ಶುರುವಾಗ್ತಾ ಇದೆ. ಪ್ರತಿಯೊಬ್ರು ಹೇಳೋದನ್ನು ನಾನು RCB ಫ್ಯಾನ್. ಇವತ್ತು ಆ ತರ RCB ಫ್ಯಾನ್ ನ ಹುಡುಕಿ ಅವ್ರಿಗೆ RCB ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನ್ ಕೇಳುವಂತ ಅಷ್ಟು ಪ್ರಶ್ನೆಗೆ ಅವರು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ಈ ವರ್ಷದ ಅಫಿಷಿಯಲ್ RCB ಜರ್ಸಿನ ಅವ್ರಿಗೆ ಕೊಡಿಸ್ತೀನಿ. ಸೊ ಯಾರ್ಯಾರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ, ಏನೆಲ್ಲ ಪ್ರಶ್ನೆ ಕೇಳ್ತೀನಿ ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ಹೇಮಂತ್ ಪಾಟೀಲ್. ಎನಿ ಚಾನ್ಸ್ ಕ್ರಿಕೆಟ್ ಏನಾದ್ರು ನೋಡ್ತೀರಾ? ನೋಡ್ತೀವಿ. IPL ಅಲ್ಲಿ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ಕರ್ನಾಟಕದಲ್ಲಿ ಹುಟ್ಟಿ RCB ಗೆ ಸಪೋರ್ಟ್ ಮಾಡ್ತೀವಲ್ಲ ಬ್ರೋ. ನೀವೇನೋ ಹೇಳಿದ್ರಿ, ಎಷ್ಟೋ ಜನ ಕರ್ನಾಟಕದಲ್ಲಿ ಬ್ರೋ. ಇಲ್ಲಿ ನೋಡಿ ಬ್ರೋ. ನಾನು ನೋಡ್ತೀನಿ, RCB ಮ್ಯಾಚ್ ಇದ್ದಾಗ ಮಾತ್ರ ನೋಡ್ತೀನಿ. RCB ಮ್ಯಾಚ್ ಇದ್ದಾಗ ಮಾತ್ರ ನೋಡ್ತೀರಾ? ಪಕ್ಕಾ ಫ್ಯಾನ್ RCB, ವಿರಾಟ್ ಕೊಹ್ಲಿ. ಆಲ್ವೇಸ್ RCB. ಸೂಪರ್ ಸರ್, ಖುಷಿ ಆಗುತ್ತೆ. ಎಷ್ಟೊಂದ್ ಜನ ಕರ್ನಾಟಕದಲ್ಲೇ ಇದ್ದು RCB ಸಪೋರ್ಟ್ ಮಾಡಲ್ಲ. ಆ ತರದವ್ರು ಇದಾರೆ, ಅದಕ್ಕೇನೆ ಅಂಕಲ್ ಮಕ್ಳು ನಾವ್ಯಾಕೆ ಮಾತಾಡ್ಸ್ಬೇಕು? ಅಂಕಲ್ ಮಕ್ಳು ನಾವ್ಯಾಕೆ ಮಾತಾಡ್ಸ್ಬೇಕು? RCB ಫಾಲೋ ಮಾಡ್ತೀನಿ, ಬಟ್ ಅಷ್ಟು ಕ್ರಿಕೆಟ್ ನಾಲೆಜ್ ಎಲ್ಲ ಇಲ್ಲ. ಬಟ್ RCB ಮ್ಯಾಚಸ್ ನೋಡಿ. ಹೆಣ್ಮಕ್ಳು ಕ್ರಿಕೆಟ್ ನೋಡ್ತಾರೋ ಇಲ್ಲ, RCBಗೋಸ್ಕರ ಆದ್ರೂ ಕ್ರಿಕೆಟ್ ನೋಡ್ತಾರೆ. ನಾನಿವತ್ತು ನಿಮ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಕೇಳುವಂತ ಪ್ರಶ್ನೆಗಳು ಎಲ್ಲದೂ RCB ಮೇಲಾಗಿರುತ್ತೆ. ನಾನು ಕೇಳುವಂತ ಅಷ್ಟು ಪ್ರಶ್ನೆಗೂ ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನಿಮ್ನ ಕರ್ಕೊಂಡೋಗಿ ಅಫಿಷಿಯಲ್ ಈ ವರ್ಷದ RCB ಜರ್ಸಿನ ನಾನು ಕೊಡಿಸ್ತೇನೆ. ಓಕೆ, ಈಗ ಖುಷಿ ಆಯ್ತು. ಹೆಣ್ಮಕ್ಳಿಗೆ ಏನೋ ಕೊಡಿಸ್ತೀವಿ ಅಂದ್ರೆ ಮಾತ್ರ ಖುಷಿ ಆಗೋದು. ನಮ್ಮ RCBಯ ಯಾರಾದ್ರೂ 20 ಜನ ಪ್ಲೇಯರ್ಗಳನ್ನ ಹೆಸರುಗಳನ್ನ 1 ನಿಮಿಷದಲ್ಲಿ ಹೇಳ್ಬೇಕು. ಯಾವ ಸೀಸನ್ ಆಡಿದ್ರು ಪರವಾಗಿಲ್ಲ. ಟೈಮ್ ಸ್ಟಾರ್ಟ್ಸ್ ನೌ. ಕೊಹ್ಲಿ, ಗೇಲ್, ABD, ಭುವನೇಶ್ವರ್, ವೆಂಕಟೇಶ್ವರ್, ವೆಂಕಟೇಶ್ ಅಯ್ಯಂಗಾರ್, ವೆಂಕಟೇಶ್ ಅಯ್ಯರ್. ಯಾರು ಇವರೆಲ್ಲ? ಬ್ಯಾಟ್ಸ್ಮನ್ ಕೊಹ್ಲಿ, AB de Villiers, ಗೇಲ್. ಸಡನ್ ಆಗಿ ಕೇಳಿದ್ರೆ ಏನೋ ಬರಲ್ಲ. ನೀವು ಟ್ರೈ ಮಾಡಿ ಬಾ. ಇವಾಗ ವಿರಾಟ್ ಕೊಹ್ಲಿ, ABD ನಡಕ್ತಾರ ಅವರು. ಸಡನ್ ಆಗಿ ಕೇಳಿದ್ರೆ ಎಂತ ಬರ್ತಲ್ಲ ಬ್ರೋ ಸಡನ್ ಆಗಿ ಮೇಲೆ. ನಾನು ಅಲ್ಲಿಂದ ನಿಮ್ಮನ್ನ ನೋಡಿದ್ರೇನೆ ಒಂಥರ ಭಯ. ನೋಡ್ರಿ ಏನೋ ಒಂಥರ ಬ್ರೋ. ಸಡನ್ ಆಗಿ ನೆನಪಾಗ್ತಾ ಇಲ್ಲ, ಎಲ್ಲ ಇದಾರೆ. ಯಾಕೆ? ನಾನ್ ವಿರಾಟ್ ಕೊಹ್ಲಿ ಪಟ್ಟಿದಾರ ಅಷ್ಟೇ ಅವ್ರಿಗೆ ಪಾಸ್ ಆನ್ ಮಾಡಿ. ಯಾಕೆ? ನೀವ್ ಹೇಳಿ ಮ್ಯಾಮ್, ಟ್ರೈ ಮಾಡಿ. ನನ್ಗೆ ವಿರಾಟ್ ಕೊಹ್ಲಿ, ದಿನೇಶ್ ಕಾರ್ತಿಕ್, ಇವನು ಹಾರ್ದಿಕ್ ಪಾಂಡ್ಯ ಇಲ್ಲ, ಮರ್ತೋಯ್ತು. ಅವ್ರ ಅಣ್ಣ ಯಾರು? ಅವ್ರಣ್ಣ ವಿರಾಟ್ ಕೊಹ್ಲಿ, ಆಮೇಲೆ ಇದು ಸಿರಾಜ್, ಆಮೇಲೆ ದಿನೇಶ್ ಕಾರ್ತಿಕ್. ಯಾವಾಗ ಬರ್ತಿಲ್ಲ ಬ್ರೋ, ಇವಾಗಿನ ಇದಾರೆ. ಪಡಿಕಲ್ಲು, ಡರ್ಕ್ ನ್ಯಾನಿಸ್, ಆಮೇಲೆ ಡ್ಯಾನ್ ಕ್ರಿಶ್ಚಿಯನ್, ಆಮೇಲೆ ರಾಸ್ ಟೈಲರ್, ಜಾಕ್ ಕಾಲಿಸ್, ನೀಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಮನೀಶ್ ಪಾಂಡೆ. ಟೈಮ್ ಆಯ್ತು. ಬಟ್ ಸೂಪರ್ ಕ್ರೇಜಿ ಹೇಳಿದ್ರೆ. ನಮ್ಮ RCB ನಲ್ಲಿ ಫಾಸ್ಟೆಸ್ಟ್ 50 ಸ್ಕೋರ್ ಮಾಡಿದವರು ಯಾರು? ಕ್ರಿಸ್ ಗೇಲ್ ಹೊಡೆದಿದ್ದು ಅನ್ಸುತ್ತೆ, ಇಲ್ಲಾಂದ್ರೆ ಕೊಹ್ಲಿ ಹೊಡೆದಿರ್ಬೋದು. ಒಬ್ರು ಕನ್ನಡಿಗರೇನೆ, ಐಡಿಯಾ ಇಲ್ಲ ಬ್ರೋ. ಕ್ರಿಸ್ ಗೇಲ್ ಅನ್ಸುತ್ತೆ. ಇಬ್ರಲ್ಲಿ ಒಬ್ರು. ಅಲ್ಲ, ಇದು ಶಾಕಿಂಗ್. ಫಿಲ್ ಶಾಟ್ ಅಂತ ಇಲ್ಲ. ದಿನೇಶ್ ಕಾರ್ತಿಕ್ ಅಲ್ಲ. AB de Villiers, ಕ್ರಿಸ್ ಗೇಲ್. ಇಬ್ರು ರಾಂಗ್. ಕೊಹ್ಲಿನಾ? ಫಿಲ್ ಸಾಲ್ಟ್ ಅಲ್ಲ. ಟಿಮ್ ಡೇವಿಡ್ ಅಲ್ಲ ಮ್ಯಾಮ್. ಎಲ್ಲ ಇಟ್ಕೊಂಡು ಹೋಗ್ತೀನಿ ಈಗ. ಕ್ರಿಸ್ ಗೇಲ್. ಆನ್ಸರ್ ಬಂದು ರೊಮಾರಿಯೋ ಶೆಪರ್ಡ್. 14 ಬಾಲ್ಗೆ 50 ಚಚ್ಚಿ ಬಿಸಾಕ್ತಾರೆ. CSK ಹೊಡೆದ್ರು
ಎಷ್ಟು ಸರಿ RCB ಫೈನಲ್ಸ್ ಹೋಗಿದೆ? ಫೈನಲ್ ಹೋಗಿಲ್ಲ, ಇದೇ ಫಸ್ಟ್ ಹೋಗಿದ್ದು. ಇಲ್ಲ ಒಂದ್ಸರಿ ಇಲ್ಲ. ನನಗೂ 5 ಸತಿ ಅನ್ಸುತ್ತೆ. 3 times. 3 ಟೈಮ್. 3 ಅವ್ರು ಏನ್ ಹೇಳ್ತಾರೋ ಅದೇ. 2 ಅಥವಾ 3 ಅದೆರಡು ನಂಗೆ ಕನ್ಫ್ಯೂಷನ್ ಇದೆ. 4 ಸತಿ ಹೋಗಿದ್ದಾರೆ. 4 times. 4 ಟೈಮ್ಸ್. ಯಾವ 2009, ಇಯರ್? 2011, ಹಾ. 2016, ಹಾ. 2025. ಕ್ರೇಜಿ ಬ್ರೋ, ಕ್ರೇಜಿ. ಇದು ಬೇಕಾಗಿರೋದು. ನಮ್ಮ RCB ಅವರು ಕಪ್ಪು ಗೆದ್ದಿರೋ ಡೇಟ್ ಯಾವುದು? ಡೇಟು ಗೊತ್ತಿಲ್ಲ. ಸರ್ ನಾನು ಅದನ್ನ ಅಚ್ಚೆ ಹಾಕ್ಸ್ಕೊಳೋಣ ಅಂತ ಅನ್ಕೊಂಡಿದ್ದೆ ಸರ್, ಸೀರಿಯಸ್ ಆಗಿ. ಆಮೇಲೆ ಅಚ್ಚೆ ಹಾಕ್ಸಿದ್ರೆ ದೃಷ್ಟಿ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎದೆ ಒಳಗಡೆನೆ ಹಾಕೊಂಡ್ಬಿಟ್ಟಿದೀನಿ. ಡೇಟ್ ಕ್ಲಾಸ್ ಆಗ್ತಾ ಇಲ್ಲ ಸರ್, ಸಡನ್ ಆಗಿ. ಜೂನ್ 4 ಅನ್ಸುತ್ತೆ. ಆನ್ಸರ್ ರಾಂಗು. 18 ಅಲ್ವಾ ಡೇಟ್? ಲಾಸ್ಟ್ ಇಯರ್. ಇಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ ಕೇಳಿದ್ರೆ ಎಲ್ಲಿಂದ ಸರ್ ಪಕ್ಕ RCB ಫ್ಯಾನ್ ಇದೆ ಗೊತ್ತಿರುತ್ತೆ ಲಾಸ್ಟ್ ಇಯರ್ ಹೇಳ್ತಾ ಇರೋದು. May 27 ಸಮಥಿಂಗ್ ಮೇ ಲಾಸ್ಟ್. ಆನ್ಸರ್ ಇಲ್ಲ ಸರ್, ಹೊಡೆಯಕ್ಕೆ ರೆಡಿ ಇದ್ದಾರೆ. ಇನ್ನೇನು ಜೂನ್ 5th ಇಲ್ಲ 6th, ಮೇ ಬಿ May 31st. ಇಬ್ರು ರಾಂಗು. ಇಂಥ ಡೇಟ್ ಹಿಸ್ಟ್ರಿನಲ್ಲಿ ಮರೆಯಕ್ಕಾಗದಿರೋಂಥ ಡೇಟ್ ಇದು. ಜೂನ್ 4th. ಜೂನ್ 3 ಅನ್ಸುತ್ತೆ. ಸಾರಿ, ಜೂನ್ 3rd. ಹೊಡಿಬೇಡಿ ನಾವು. ಕರೆಕ್ಟ್ ಆನ್ಸರ್ ಜೂನ್ 3rd ಜೂನ್. ಅದಂತೂ ಮರಿಯಲ್ಲ. ಲೈಫಲ್ಲಿ ಮರೆಯಲ್ಲ. ನಮ್ಮ RCBಯ ಮೊದಲನೇ ಕ್ಯಾಪ್ಟನ್ ಯಾರಾಗಿದ್ರು? ನನ್ನ ಪ್ರಕಾರ ಅನಿಲ್ ಕುಂಬ್ಳೆ. ಅನಿಲ್ ಕುಂಬ್ಳೆ. ಅನಿಲ್ ಕುಂಬ್ಳೆ ಅಲ್ಲ. ಮೊದಲನೇ ಕ್ಯಾಪ್ಟನ್ ನ್ಯೂಜಿಲೆಂಡ್ ಅವರು ಡ್ಯಾನಿಯಲ್ ವೆಟೋರಿನಾ? ಹಾ, ಇಲ್ಲ ಸರ್, ಡ್ಯಾನಿಯಲ್ ವೆಟೋರಿ ಕೂಡ ಅನಿಲ್ ಕುಂಬ್ಳೆ ಅನ್ಕೊಂತೀನಿ. ಇಲ್ಲ, ರಾಹುಲ್ ದ್ರಾವಿಡ್ ನಮ್ಮ RCBಯ ಫಸ್ಟ್ ಕ್ಯಾಪ್ಟನ್. ರಾಹುಲ್ ದ್ರಾವಿಡ್. ಕರೆಕ್ಟ್ ಬ್ರೋ. 2008 ಅಲ್ಲಿ ರಾಹುಲ್ ದ್ರಾವಿಡ್ ವಾಸ್ ದ ಫಸ್ಟ್. ವಿರಾಟ್ ಕೊಹ್ಲಿ ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದ್ದು ಯಾವ ವರ್ಷದಲ್ಲಿ? 2015 ಅನ್ಕೊಂತೀನಿ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಯಾವ ವರ್ಷದಲ್ಲಿ? 2016. ಎಷ್ಟು ಅಂತ ಏನಾದ್ರು ಗೊತ್ತಾ? 946 ಇರಬೇಕು. ಅಲ್ಲ, ಎಷ್ಟು? 943. ಇಲ್ಲ, 2016 973 ರನ್ಸ್. ಎಷ್ಟು ಸೆಂಚುರಿ, ಎಷ್ಟು ಹಾಫ್ ಸೆಂಚುರಿ? 4 ಸೆಂಚುರಿ. ಹಾಫ್ ಸೆಂಚುರಿ? ಹಾಫ್ ಸೆಂಚುರಿ 3 5 ಅನ್ಸುತ್ತೆ. 7 ಹಾಫ್ ಸೆಂಚುರಿಗಳು. 7 ಹಾಫ್ ಸೆಂಚುರಿ. 7 ಹಾಫ್ ಸೆಂಚುರಿ, 4 ಸೆಂಚುರಿ, ಆವರೇಜ್ ಆಫ್ 82 ರನ್ಸ್. 2016 ಅಲ್ಲಿ 973. ಡೈರೆಕ್ಟ್ ಆಗಿ ನೋಡಿದೀನಿ. ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ. ಹೌದಾ? ದುಡ್ಡುಗೋಸ್ಕರ ಹೋಗ್ಲಿಲ್ಲ, RCB ಮ್ಯಾಚ್ಗೋಸ್ಕರ ಹೋಗಿದ್ದೀನಿ. ಟ್ರೂ ಫ್ಯಾನ್ ಬ್ರೋ, ಟ್ರೂ ಫ್ಯಾನ್ ಆಫ್ ಕ್ರಿಕೆಟ್ ನೀವು ಬ್ರೋ. ಬೈ ಎನಿ ಸೆನ್ಸ್ ನಿಮ್ಗೆ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅನ್ನೋ ಆಸೆ ಇತ್ತು ಬ್ರೋ? ಆನೆಸ್ಟ್ ಆಗಿ ಇತ್ತು. ಮದರ್ ಪ್ರಾಮಿಸ್ ಇತ್ತು. ಮದರ್ ಪ್ರಾಮಿಸ್ ಇತ್ತು. ಏನಕ್ಕೆ ಬಿಟ್ರಿ ಬ್ರೋ? ಹೇಳದ್ನಲ್ಲ. ಸೊ ನಾನು ಒಂದು ಟೈಮಲ್ಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ನಾನೇ ಅಂತಲ್ಲ ಪ್ರತಿಯೊಬ್ಬ ಹುಡುಗನು ಯಾರು ಕ್ರಿಕೆಟ್ ಆಡಿರ್ತಾನೆ ಅವ್ನಿಗೆ ಆಸೆ ಇರೋದು ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಇಲ್ಲ ಕ್ರಿಕೆಟಲ್ಲಿ ಚೆನ್ನಾಗಿ ಆಡಬೇಕು, ಏನಾದ್ರು ಒಂದು ಹೆಸರು ಮಾಡಬೇಕು ಅಂತ. ಬಟ್ ಮನೆಯಲ್ಲಿ ಕಷ್ಟ, ಇಲ್ಲ ಫ್ಯಾಮಿಲಿ ಪ್ರೆಷರು, ಇಲ್ಲ ದುಡಿಬೇಕು ಅನ್ನೋದಕ್ಕೋಸ್ಕರ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಅವರ ಕೆಲ್ಸಗಳು ನೋಡ್ಕೊಂಡು ಕ್ರಿಕೆಟ್ನ ಮರ್ತಿರ್ತಾರೆ. ಬಟ್ ಕ್ರಿಕೆಟ್ನ ನೋಡೋದನ್ನ ಮಾತ್ರ ನಿಲ್ಸಿರಲ್ಲ. RCBಯ ಫಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಿದೆ? ಪರ್ಸನ್ ಹೆಸರಾ ಇಲ್ಲ ಲೋಗೋ? ಪರ್ಸನ್ ಹೆಸರು. ಫಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಮಲ್ಯ ಇದು ಓನರ್ ಓನರ್ ಆಗಿದ್ದು. ಅವಾಗೆಲ್ಲ ಪುನೀತ್ ರಾಜ್ಕುಮಾರ್ ಎಲ್ಲ ಬಂದಿದ್ರು. ಕರೆಕ್ಟ್. ಪುನೀತ್ ರಾಜ್ಕುಮಾರ್ ಬ್ರ್ಯಾಂಡ್ ಅಂಬಾಸಿಡರ್ ಫಸ್ಟ್. ಇಲ್ಲ ಅಷ್ಟು ಅವಾಗಿನ ನಾನ್ ಚಿಕ್ಕೊಂಡಿದ್ದೆ, ಅಷ್ಟು ನೋಡ್ತಿರ್ಲಿಲ್ಲ ನಾನು. ಬ್ರ್ಯಾಂಡ್ ಅಂಬಾಸಿಡರ್ ವಿಜಯ್ ಮಲ್ಯನೇ ಅನ್ಸುತ್ತೆ ಬ್ರೋ. ಮೊದಲನೇ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಇದು ಟೀಮ್. ಇಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ತಾರೆ ಗೊತ್ತಾ? ಬ್ರ್ಯಾಂಡ್ ಅಂಬಾಸಿಡರ್ ಪುನೀತ್ ರಾಜ್ಕುಮಾರ್. ಕತ್ರೀನಾ ಕೈಫ್. ಸೊ ಪುನೀತ್ ರಾಜ್ಕುಮಾರ್ ಇಲ್ಲ. ನಾನು ನೋಡಿದಂದ್ರೆ ಪುನೀತ್ ರಾಜ್ಕುಮಾರ್, ದೀಪಿಕಾ ಪಡ್ಕೋನೆ, ರಮ್ಯಾ ಅವರು. ಮತ್ತೆ ಕಿಚ್ಚ ಸುದೀಪ್ ಅವರು ಇದ್ರು, ಯಶ್ ಇದ್ರು. ಸೊ ಫಸ್ಟ್ RCBಗೆ ಸೆಂಚುರಿ ಸ್ಕೋರ್ ಮಾಡಿದ್ ಯಾರು? ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ಸ್ಕೋರ್ ಸೆಂಚುರಿ ಫಾರ್ RCB? ಗೊತ್ತಿಲ್ಲ ಬ್ರೋ, ಐಡಿಯಾ ಇಲ್ಲ. ಅಯ್ಯೋ, ಗೇಲ ಇಲ್ಲ. ನಮ್ಮ RCBಗೆ ಮೊದಲ ಸೆಂಚುರಿ ಬಾರಿಸಿದವರು ಯಾರು? ಗೊತ್ತಿಲ್ಲ. ಮನೀಶ್ ಪಾಂಡೆ. ಪಕ್ಕ? ಮನೀಶ್ ಪಾಂಡೆ. ಯಾವ ಇಯರ್? 2009 ಅಗೇನ್ ಸೆಕೆಂಡ್ ಚಾರ್ಜಸ್. ಸೌತ್ ಆಫ್ರಿಕಾದಲ್ಲಿ ಅದ್ ಮ್ಯಾಚ್ ನಡೀತು. ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಯ್ತಲ್ಲ, ಅವಾಗ ಹೊಡೆದ್ರು. ಏನ್ ಒಂದು ಬಿಟ್ಟಲ್ಲ, ಎಲ್ಲ ರೇಟೆಡ್ ಅದು, ಯಾರು ಗುರ್ತಿಸಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಈ ಸರಿ ನಮ್ಮ RCB ಟೀಮ್ ನ ಕೊಂಡ್ಕೊಂಡಿರೋರು ಯಾರು? ಆದಿತ್ಯ ಬಿರ್ಲಾ ಪ್ಲಸ್ 4 ಅವ್ರು ಬಿಟ್ಟು ಒಂದು 3 ಜನ ಇದ್ದಾರೆ. ಬ್ಲ್ಯಾಕ್ ಸ್ಟೋನು. ಕರೆಕ್ಟ್. ಇನ್ನು ಇದ್ರು ಗೊತ್ತಿಲ್ಲ ಬ್ರೋ. ಗ್ರೂಪ್ ಬಿರ್ಲಾ ಗ್ರೂಪ್. ಓಕೆ. ಆದಿತ್ಯ ಬಿರ್ಲಾ. ನಥಿಂಗ್ ಅಲ್ಲ ಬ್ರೋ. ಸ್ಪಾನ್ಸರ್ ಬ್ಲ್ಯಾಕ್ ರಾಕ್ ಅಲ್ಲ, ಸಿಂಪಲ್. 4 ಜನ ಸೇರ್ಕೊಂಡು ನಮ್ಮ RCB ಟೀಮ್ ನ ಪರ್ಚೇಸ್ ಮಾಡಿದ್ದಾರೆ. ಎಷ್ಟು ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಗೊತ್ತಾ? 16,000 crores ಅಂತ ಏನೋ ರೂಮರ್ಸ್ ಇದೆ. ರೂಮರ್ಸ್ ಅಲ್ಲ, 16,700 crores ನಮ್ಮ RCB ಟೀಮ್ ನ ಪರ್ಚೇಸ್ ಮಾಡಿದ್ದಾರೆ. ಸೊ 4 ಜನ ಸೇರ್ಕೊಂಡು, ಒಂದು ಬಂದ್ಬಿಟ್ಟು ಆದಿತ್ಯ ಬಿರ್ಲಾ ಗ್ರೂಪ್ಸ್ ಅವರು, ಎರಡನೇದು ಬಂದ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾ, ಮೂರನೇದು ಬಂದ್ಬಿಟ್ಟು ಬೋಲ್ಟ್ ವೆಂಚರ್ಸ್, 4ನೇದು ಬಂದ್ಬಿಟ್ಟು ಬ್ಲ್ಯಾಕ್ ಸ್ಟೋನ್. ಈ ಸರಿ IPL ಅಲ್ಲಿ
ಯಾರು ಕಪ್ ಹೊಡಿತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಮವ್ರೆ ಈ ಸಲ ಹೋದ್ ಸರಿ ನೋಡಿದಾರ, ಈ ಸರಿ ನೋಡಿದಾರ? ಓ ಪಕ್ಕಾ ಬ್ರೋ, ಇನ್ನು ನೆಕ್ಸ್ಟ್ 5 ಟ್ರೋಫಿ ಇನ್ನೊಂದು 5 ವರ್ಷದಲ್ಲಿ ಬರುತ್ತೆ ನೋಡಿ, ಸೀರಿಯಸ್ ಆಗಿ ಪಕ್ಕಾ ಬರುತ್ತೆ. ನನಗೆ ಆರ್ ಸಿ ಬಿನೇ ವಿನ್ ಆಗ್ಬೇಕು ಅಂತ ಇದೆ. ಹಾ. ಅವ್ರ್ ಗೆದ್ರೆ ಖುಷಿ, ಅವ್ರಿಗೆದ್ರೆ ಖುಷಿ, ತುಂಬಾ ಖುಷಿ. ಈ ಸರಿ ಯಾರು ಗೆಲ್ತಾರೆ ನಿಮ್ ಪ್ರಕಾರ? RCB. RCB ಪಕ್ಕ, RCB ಪಕ್ಕ, ಬ್ಯಾಕ್ ಟು ಬ್ಯಾಕ್. ಬ್ಯಾಕ್ ಟು ಬ್ಯಾಕ್. ಅವ್ರೊಂಥರ ಇಂಡಿಯಾ ಟೀಮ್ ಇದ್ದಂಗೆ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದು RCB ಗೆದ್ದಾಗ ಇದ್ದಷ್ಟು ಮಜಾ ಯಾವ ಇವನ್ ಹೇಳಕ್ ತೀರ್ದು ಅದು ಆ ಡಬಲ್ ಸಂಬಳ ಸಂತೋಷ. ಬಂದಾಗ್ಲೂ ಅಷ್ಟು ಖುಷಿ ಆಗಲ್ವೇನೋ? RCB ಅಫ್ಕೋರ್ಸ್ RCB. ಎಲ್ಲ ಹೇಳ್ತಾ ಇದಾರೆ ಈ ಸರಿ CSK ಹೊಡಿಯುತ್ತೆ ಅಂತ. ಬಿಟ್ಬಿಡಿ ಸುಮ್ನೆ ಕನ್ಸ್ ಕಾಣ್ತಿರ್ಲಿ ಅವರು ಕುತ್ಕೊಂಡಲ್ಲಿ. ಅವ್ರೇನೋ ಟೀಮ್ ತಗೊಂಡು ನಾವು ಈ ಸರಿ ಫುಲ್ ಚೇಂಜ್ ಮಾಡಿದೀವಿ, ಹೆಂಗ್ ಟೀಮು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾರೆ. ಅದೇ ಗೊತ್ತಲ್ವಾ ಏನಂತ. ಅರೆ ಪಕ್ಕ ಹೊಡೆಯಲ್ಲ ಈ ಸರಿ. 100% RCB ನೇ ಹೊಡೆಯೋದು. ಈ ಸಲ ನಮ್ದೇ ಕಪ್ಪು. ನಮ್ದು ನಮ್ದು RCB ಅಲ್ಲ ನಮ್ದು. ನಮ್ದೇ. ಯಾರು ಗೆಲ್ಬಾರ್ದು ಸರ್? ಗೆಲ್ಬಾರ್ ಚೆನ್ನೈ. ಯಾಕೆ ಸರ್ ಇಷ್ಟೊಂದು ದ್ವೇಷ? ದ್ವೇಷ ಏನಿಲ್ಲ, ಅದೊಂಥರ ಬ್ಲಡ್ ಅವಾಗಿಂದ ಬಂದ್ಬಿಟ್ಟೈತೆ. ಕಾವೇರಿ ಇತ್ತಲ್ಲ ಅವಾಗಿಂದಾನು ಅದು ಬಂದ್ಬಿಟ್ಟೈತೆ. ಅವಾಗ ಬಂದ್ಬಿಟ್ಟೈತೆ, ಇವಾಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ಅಷ್ಟೇ. ಯಾವ ಟೀಮು ಈ ಸರಿ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? CSK ಸ್ವಲ್ಪ ವೀಕ್ ಅನ್ನಿಸ್ತಿದೆ. ಅವ್ರು ಹೇಳ್ತಾರೆ ನಾವೇ ಸ್ಟ್ರಾಂಗ್ ಇದೀವಿ, ನಾವೇ ಹೊಡಿತೀವಿ ಅಂತ. ಅವ್ರು ಅನ್ಕೊಂತಾರೆ ಬ್ರೋ, ಹೇಳೋಕೇನು ಅವ್ರವ್ರಿಗೆ ಮೀನ್ಸ್ ಅಂದ್ರೆ ಒಂದ್ ಸ್ವಲ್ಪ ವಯಸ್ಸಾಗಿದೆ ಅಲ್ವಾ, ನೋಡ್ಬೇಕು. ವಯಸ್ಸಾಗಿದೆ ಅಲ್ವಾ, ನೋಡ್ಬೇಕು. ಇಂಡೈರೆಕ್ಟ್ ಆಗಿ ಯಾರಿಗೋ ಹೇಳ್ದಂಗಿತ್ತು ಇದು. ನಿಮ್ಮ ಪ್ರಕಾರ ಈ ಸರಿ IPL ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? RCB ಬ್ರೋ. RCB ಪಕ್ಕ ಡಿಪೆಂಡಿಂಗ್ ಚಾಂಪಿಯನ್ಸ್, ನಾವು ಆಲ್ಸೋ ಚಾಂಪಿಯನ್ಸ್. ಅಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಗೆದ್ದಿದ್ದಾರೆ, ಈ ಸರಿ ಗೆಲ್ತಾರೆ. ಗೆಲ್ತಾರೆ, ಸೇಮ್ ಟೀಮ್ ಇದೆ ಅಲ್ಲ, ಎಲ್ಲಾರ್ಗು ಹೊಡೆದು ಚಚ್ ಹಾಕ್ಬಿಡ್ತಾರೆ. ನನ್ನ 100% ವಿಶ್ವಾಸ ಇದೆ. ನಮ್ಮ ಟೀಮ್ ಒಳ್ಳೆ ಇದ್ದಲ್ಲಿ ಗೆದ್ಕೊಂಡು ಬರ್ತಾರೆ ಅಂತ, ಲೀಡಲ್ಲಿ ಗೆದ್ಕೊಂಡು ಬರ್ತಾರೆ ಅಂತ ವಿಶ್ವಾಸ ಆಗಿದೆ. ನೋಡಿ ಹೆಂಗ್ ಕೊಡ್ತಾರೆ ಅವ್ರಿಗೆ ಮಂಜ. ಜೈ ಕರ್ನಾಟಕ, ಜೈ RCB. ಈ ಸಲ ನಮ್ದೇ. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಲಲ್ಲ ಅಂತ ಅನ್ಸುತ್ತೆ? ಉಳ್ಕಿದ 9 ಟೀಮು. ಕಾನ್ಫಿಡೆನ್ಸ್ ಇರಬೇಕು ಈ ಬಾಟಿ. ಉಳ್ಕಿದ 9 ಟೀಮ್ ಗೆಲ್ಲಲ್ಲ, ನಮ್ ಟೀಮೇ ಗೆಲ್ಲೋದು. ನಮ್ ಟೀಮೇ ಗೆಲ್ಲೋದು ಪಕ್ಕ. ಅಲ್ಲ, ಯಾವ್ದಕ್ಕೆ ಚಾನ್ಸೇ ಇಲ್ಲ. CSK ಬ್ರೋ ಬನ್ನಿಲ್ ಬ್ರೋ, ನಂಗೆ ಒಂದು ಡೌಟ್ ಇದೆ, ಆನೆಸ್ಟ್ ಆಗಿ ಹೇಳಿ. ಯಾಕೆ ಬ್ರೋ ನಿಮ್ಗೆ CSK ಕಂಡ್ರೆ ಆಗಲ್ಲ? ಆ ಹಳದಿ ಅದ್ ನೋಡಿದ್ರೇನೆ ಆಗಲ್ಲ. ಬ್ಯಾನ್ ಆಗಿದ್ದಾರೆ ಅವರು, ಬ್ಯಾನ್ ಆಗಿ ಇಷ್ಟೆಲ್ಲ ಬ್ಯಾನ್ ಆಗಿದೆ ಆಗಿದೆ. ಆದ್ರೆ ಅದು ಅಷ್ಟು ಇದನ್ ಮಾಡ್ತಿಲ್ಲ ಅಲ್ಲ. ನಾವು ಬ್ಯಾನ್ ಆದ್ರೂ 5 ಕಪ್ ಇದಾವೆ, ಬ್ಯಾನ್ ಆಗಿದ್ದಿ ಹೋಗಲ್ಲ. ನಾವು ಕಪ್ ಗೆದ್ದಿರ್ಕಿಲ್ಲ, 18 ವರ್ಷ ನಡೀತು ಅದು. ಈಗ ಈ ವರ್ಷ ಗೆದ್ದಿದ್ದೀವಿ, ಈಗ ಇನ್ಯಾರು ಹೇಳ್ತಾರೆ? ನಮ್ನ ಯಾರು ಇದನ್ನ ಹಿಡಿಯೋರು ಯಾರಿಲ್ಲ. ಅವ್ರಿಗೆ ಬಿದ್ದಿದೆ ಆ ಟ್ಯಾಗ್, ಅದನ್ನ ತೆಗಿಯಕ್ ಬರಲ್ಲ. ನಿಜ ಹೇಳಿ, ನಿಮ್ಗೆ CSK ಕಂಡ್ರೆ ಆಗಲ್ವಾ ಇಲ್ಲ CSK ಫ್ಯಾನ್ಸ್ ಕಂಡ್ರೆ ಆಗಲ್ವಾ? ಇಬ್ರು. ಓಕೆ, ಯಾವ ಒಂದು ಟೀಮ್ ಗೆಲ್ಬಾರ್ದು? ಗೆಲ್ಲೇಬಾರ್ದು ಅನ್ನೋ ಅಷ್ಟು ದ್ವೇಷ ಇಲ್ಲ, ಬಟ್ ಸ್ಟಿಲ್ ಚೆನ್ನಾಗಿ ಗೆಲ್ದೇ ಇದ್ರು ಓಕೆ, ನನಗೇನು ಬೇಜಾರಾಗಲ್ಲ. ನಿಮ್ಗೆಲ್ಲ ನಮ್ಗೆ RCB ಫ್ಯಾನ್ಸ್ ಯಾರಿಗೂ ಬೇಜಾರಾಗಲ್ಲ. CSK ಫ್ಯಾನ್ಸ್ ಕಂಡ್ರೆ ಆಗಲ್ಲ. ಯಾಕೆ ಬ್ರೋ? ಓಕೆ, ತುಂಬಾ ಜನ ಇದನ್ನ ಹೇಳ್ತಾರೆ. ಯಾಕೆ ಏನಂದ್ರೆ ಅವ್ರಿಗೆ ಬರೀ ಮ್ಯಾಚ್ ಅವ್ನ್ ಏನ್ ಮಾಡ್ದ, ಇವ್ರು ಏನ್ ಮಾಡಿದ್ರು, ಒಬ್ಬರಿಗೆ ಕ್ರೆಡಿಟ್ ಕೊಡ್ಕೊಂಡು ಸಾಯ್ತಾ ಇರ್ತಾರೆ. ಅದಲ್ಲ, ಒಬ್ಬ ಫೀಲ್ಡರ್ನು ಅವ್ನ್ ಡೈ ಹೊಡೆದೇ ಕ್ಯಾಚ್ ಹಿಡಿದಿರ್ತಾನೆ, ಅದನ್ನು ಮೆನ್ಷನ್ ಮಾಡ್ರಪ್ಪ ಅಂತೀವಿ. ಇವ್ರು ನೋಡಿದ್ರೆ ಇದು ಡೈ ಹೊಡೆದು ಇವ್ನ್ ಗೆಲ್ಸ್ಬಿಟ್ಟ ಅಂತಾನು ಯಾರಿಗೂ ನೆನಪೇ ಆಗಲ್ಲ. ಬರೀ ಸ್ಟೇಟು ಇದು ಏನಕ್ಕೆ ಬೇಕು? ಸೊ ಜೀವನದಲ್ಲಿ ಆಕ್ಚುಲಿ ನೀವು ಹೇಳಿದ ವ್ಯಾಲಿಡ್ ಪಾಯಿಂಟ್ ಬ್ರೋ. ಅವ್ರು ಬರೀ ಒಂದು ಪ್ಲೇಯರ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಹೌದು, ಅಲ್ಲಿ ನಮ್ ಶ್ರೇಯಸ್ ಗೋಪಾಲ್ ಇದಾರೆ. ಹೌದು, ಅವ್ರು ಚೆನ್ನಾಗಿ 5-4 ತಗೊಂಡ್ಬಿಟ್ರೆ ಅವ್ರು ಚಪ್ಪಳೆ ತಡ್ತೀರಾ? ಇಲ್ಲ, ತಲಾ ಫಾರ್ ರೀಸನ್ ಅಂತಾರೆ. ನನ್ಗೆ ಇಷ್ಟ ಆಗಲ್ಲ ಬ್ರೋ. ಇಲ್ಲಿ ಫಿಲ್ಸಾಟ್ ಗೆಲ್ಸ್ಕೊಟ್ಟವ್ನೆ, ಫಿಲ್ಸಾಟ್ ಮ್ಯಾಚ್ ಕೊಡ್ತಾರೆ, ಅದಕ್ಕೂ ಸಪೋರ್ಟ್ ಮಾಡಪ್ಪ. ನಾವು ಮಾಡ್ತೀವಿ, ಅವ್ರು ಮಾಡ್ತಾ ಇಲ್ಲ. ವ್ಯಾಲಿಡ್ ಬ್ರೋ, ನೀವು ಹೇಳಿದಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫ್ಯಾನ್ ಸ್ವಲ್ಪ ಬದಲಾಗಬೇಕು ಇವಾಗ, ಬಟ್ ಚೇಂಜ್ ಆಗ್ತಾ ಇದೆ. ಒಂಚೂರು ಮೆಚೂರಿಟಿ ತಗೊಳ್ಳಿ, ಕ್ರಿಕೆಟಿಗೆ ನಾಲೆಜ್ ಇಟ್ಕೊಂಡು ಮಾತಾಡಿ. ನಾವು ರೇಗಿಸ್ಕೊಳ್ಳೋದೇನು ಇವತ್ತಿಂದ ಬಂದಿಲ್ಲ, ತಲಾಂತರದಿಂದ ಬರ್ತಾ ಇದೆ. ರಾಹುಲ್ ದ್ರಾವಿಡ್ ಕಾಲದಿಂದ ಬರ್ತಾನೆ ಇದೆ. ಕ್ರಿಕೆಟರ್ಸ್ಗೂ ಒಂದು ಸ್ವಲ್ಪ ಇದು ಕೊಡಿ, ಕ್ರಿಕೆಟ್ ನಾಲೆಜ್ ಇಟ್ಕೊಂಡು ಮಾತಾಡಿ. ಸೂಪರ್. ನೋಡಿದ್ರಲ್ಲ, ನಾನು ಕೇಳಿದಂಥ ಅಷ್ಟು ಪ್ರಶ್ನೆಗೆ ಯಾರು ಕೂಡ ಕರೆಕ್ಟಾಗಿರೋ ಉತ್ತರ ಕೊಟ್ಟಿಲ್ಲ. ನನಗೆ ಡೆಫಿನೆಟ್ ಆಗಿ ಗೊತ್ತು RCB ಫ್ಯಾನ್ಸು ಸುಳ್ಳು ಹೇಳಲ್ಲ ಅಂತ ಹೇಳಿ. ನಾನು ಕೇಳಿದಂಥ ಅಷ್ಟು ಪ್ರಶ್ನೆಗೆ ಯಾರು ಕರೆಕ್ಟಾಗಿರೋ ಉತ್ತರ ಗೊತ್ತಿತ್ತು ಅನ್ನೋದನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿರೋ ಆನ್ಸರ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಈ ವರ್ಷ ಯಾರು IPL ನ ಗೆಲ್ತಾರೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.